ಇದು ಎಲ್ಲ ಕಾಂಗ್ರೆಸ್ಸಿಗರು ನೋಡಲೇಬೇಕಾದಂತಹ ಸ್ಟೋರಿ. ಇದು ಕಾಂಗ್ರೆಸ್ಗೆ ವೋಟ್ ಹಾಕೋ ಮುಸ್ಲಿಮರು ಖಂಡಿತವಾಗ್ಲೂ ನೋಡಬೇಕು. ಮುಸ್ಲಿಂ ಸಮುದಾಯಕ್ಕೆ ಮೊದಲ ಆದ್ಯತೆ ಏನು ಗೊತ್ತಾ? ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಮರಿಗೆ ಆಗ್ತಿದೆಯಾ ಅನ್ಯಾಯ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಇಂದಿನಿಂದಲೂ ಕೂಡ ವೋಟ್ಗಾಗಿ ಬಳಸ್ಕೊಳ್ತಾ ಇದ್ದಾರಾ ಕಾಂಗ್ರೆಸ್ನವರು? ಮುಸ್ಲಿಮರನ್ನ ವೋಟ್ಗೋಸ್ಕರ ಮಾತ್ರ ಬಳಸ್ಕೊಳ್ತಾ ಇದ್ದಾರಾ? ಹಾಗಾದರೆ ಈ ಮುಸ್ಲಿಂ ನಾಯಕ ನುಡಿದ ಭವಿಷ್ಯ ನಿಜವಾಗುತ್ತಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ ವಿರುದ್ಧ ಸಿಡಿದೇಳುತ್ತಾ ಮುಸ್ಲಿಂ ಸಮುದಾಯ. ಹಾಗಾದರೆ ರಾಜ್ಯದಲ್ಲಿ ಮುಂದೆ ಅಧಿಕಾರಕ್ಕೆ ಬರಲ್ವಾ ಕಾಂಗ್ರೆಸ್? ದಾವಣಗೆರೆ ದಂಗಲ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸೋಲಿಗೆ ಸೋಪಾನ ಆಗುತ್ತಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗಿದೆ. ಈಗಾಗಲೇ ದಾವಣಗೆರೆ ದಂಗಲ್ ವಿಚಾರಕ್ಕೆ ನಾವು ಬರೋದಾದರೆ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಮುಸ್ಲಿಮರಿಗೆ ಸಾಕಷ್ಟು ಕಡೆಗಣನೆಯನ್ನು ಮಾಡಿದ್ದಾರೆ, ಕೇವಲವಾಗಿ ನೋಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಪಸಂಖ್ಯಾತರ ಮಧ್ಯದಲ್ಲೇ ಒಳಗೊಳಗೆ ಅವರ ಮುನಿಸುಗಳು, ಜಗಳಗಳು ಎಲ್ಲವೂ ಕೂಡ ನಾವು ಕೇಳ್ಪಟ್ಟಿದ್ದೇವೆ. ಒಂದು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಆಗಿರ್ಬೋದು, ಅವರಿಗೂ ಅಸಮಾಧಾನ ಇದೆ. ಪ್ರಚಾರದ ಸಂದರ್ಭದಲ್ಲಿ ಅವರು ಬಂದಿಲ್ಲ ಅನ್ನುವಂತಹ ಅಸಮಾಧಾನ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ನಸೀರ್ ಅವರಾಗಿರ್ಬೋದು, ಆಫ್ರಿನ್ ಖಾನ್ ಹೀಗೆ ಅಮಾನತು ಮಾಡಿರುವಂಥದ್ದು ಕೂಡ ಒಂದು ಕಡೆ ಬೇಸರ ಆಗಿದೆ. ಸೊ ಇದರಿಂದ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಡೆತ ಬೀಳುವಂತಹ ಸಾಧ್ಯತೆ ಇದೆನಾ? ಮುಸ್ಲಿಮರು ಭುಗಿಲೆದ್ದಿರುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ದೊಡ್ಡ ಮಟ್ಟದ ರೀತಿಯಲ್ಲಿ ಕಾಂಗ್ರೆಸ್ಗೆ ಒಡೆತ ಬೀಳುತ್ತಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಕಮ್ಯುನಿಟಿ ಫಸ್ಟು ಕಾಂಗ್ರೆಸ್ ಮತ್ತು ಕಮ್ಯುನಿಟಿ ಬಂದರೆ ಕಮ್ಯುನಿಟಿ ಫಸ್ಟು. ಆ ದಿನ ದೂರ ಇಲ್ಲ, ನೋಡ್ಕೊಳ್ಳಿ. ಬಿಜೆಪಿ ಬರೋದಿಲ್ಲ, ಕಾಂಗ್ರೆಸ್ ಬರೋದಿಲ್ಲ, ಒಂದಿನ ಅದು ಬರುತ್ತದೆ. ಈ ಡಯಾಸ್ ಇಂದ ನಾನು ಹೇಳ್ತಾ ಇದ್ದೀನಿ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆಲ್ತಾರೆ. ಆಮೇಲೆ ಅವ್ರ ಬಲ ಮೇಲೆ ಗೌರ್ಮೆಂಟ್ ಫಾರ್ಮೇಷನ್ ಆಗುತ್ತದೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಚೆನ್ನಾಗಿರ್ತದೆ, ಅವರಿಗೆ ನಾವು ಸೆಕ್ಯುಲರ್ ಆಗಿದ್ರೆ ಅವರಿಗೆ ನಾವು ಬಲ ಕೊಡ್ತೀವಿ, ಅವರಿಗೆ ವೋಟ್ ಮಾಡ್ತೀವಿ. ಈಗ ನಾನು ಟಾಪಿಕ್ ಮೇಲೆ ಬರ್ತೀನಿ. ನಾವು ಮುಳಬಾಗಿಲು ತಾಲೂಕಿನ ಎಲ್ಲ ಉಲಮಾ ಅವರು ಇಲ್ಲಿ ಕೂತ್ಕೊಂಡಿದ್ದೀವಿ. ನಾವು ಗೌರ್ಮೆಂಟ್ ಇನ್ನು ಒಂದು ಕಡೆ ದಾವಣಗೆರೆ ದಂಗಲ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಪಸಂಖ್ಯಾತರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಅಸಮಾಧಾನ ಉಂಟಾಗಿದೆ. ನಮಗೆ ಸಮುದಾಯವೇ ಫಸ್ಟ್ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಏನಿದ್ರು ನೆಕ್ಸ್ಟು ಮೊದಲು ನಮಗೆ ಸಮುದಾಯ ಮೊದಲು ಮುಖ್ಯ ಆಗುತ್ತೆ, ಅದಾದ ನಂತರ ಕಾಂಗ್ರೆಸ್ ಪಕ್ಷ ಅಂತೇಳಿ ಹೇಳ್ತಾ ಇದ್ದಾರೆ. ಕೈನಿಂದ ನಜೀರ್ಗೆ ಅಹಮದ್ ಮತ್ತು ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗಿದೆ, ಕಾಂಗ್ರೆಸ್ ನಿಷ್ಠೆಗಿಂತ ದುಡಿದವರಿಗೆ ಕೊಡುವ ಬಹುಮಾನ ಇದೆನಾ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ಈ ರೀತಿ ಕಡೆಗಣಿಸ್ತಾ ಇರುವುದಾದರೂ ಯಾಕೆ? ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿಬಿಟ್ಟು ಈ ರೀತಿ ಕಡೆಗಣಿಸೋದು, ಕೇವಲವಾಗಿ ನೋಡೋದು ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೌಲಾನಾ ಅಸಾದುಲ್ಲಾ ಫುಲ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಳಬಾಗಿಲಿನ ಉಲಮಾ ಸಂಘದ ಅಧ್ಯಕ್ಷರಾಗಿರುವಂತಹ ಮೌಲಾನಾ ಅಸಾದುಲ್ಲಾ ಇಲ್ಲಿ ಪ್ರಶ್ನೆಯನ್ನ ಸಹಿತ ಕೇಳ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಮುಸ್ಲಿಮರನ್ನೇ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅನ್ನುವಂತಹ ನಿಟ್ಟಲ್ಲಿ. ಇದೇ ರೀತಿ ನೀವು ಏನಾದರೂ ಮುಂದುವರೆದ್ರೆ ಇದರ ಪರಿಣಾಮ ಸರಿ ಇರೋದಿಲ್ಲ ನೋಡಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜಬೀರ್ಗೆ ದಾವಣಗೆರೆಗೆ ಬಾ ಅಂತೇಳಿ ಮಲ್ಲಣ್ಣ ಸವಾಲನ್ನು ಹಾಕಿದ್ರು. ದಾವಣಗೆರೆ ಕ್ಷೇತ್ರದಲ್ಲಿ ಈಗ 84,000 ಮುಸ್ಲಿಂ ಮತ ಇದೆ, ಅದು ನಿಮಗೆ ನೆನಪಿರಲಿ ಅಂಥೇಳಿ ಹೇಳ್ತಾ ಇದ್ದಾರೆ. ಮುಸ್ಲಿಮರಿಗೆ ಒಂದೇ ಒಂದು ಟಿಕೆಟ್ ಕೊಡಲಿಕ್ಕೆ ನಿಮ್ಮ ಕೈಲೇ ಆಗಲಿಲ್ಲ. ನೀವು ಮುಸ್ಲಿಮರ ಬಗ್ಗೆ ಮಾತನಾಡ್ತೀರಾ, ಮುಸ್ಲಿಮರನ್ನು ಅಮಾನತು ಮಾಡ್ತೀರಾ, ಮುಸ್ಲಿಮರನ್ನು ಕಡೆಗಣನೆ ಮಾಡ್ತೀರಾ. ಯಾರೋ ಮಾಡಿದ ತಪ್ಪಿಗೆ ನಜೀರ್ ಅಹಮದ್ ಅವರಿಗೆ ಯಾಕೆ ಶಿಕ್ಷೆಯನ್ನು ನೀಡಿದ್ರಿ? ಕೆಲವರು ಯಾರ್ಯಾರೋ ಮಾಡಿದಂತಹ ಒಂದು ತಪ್ಪಿಗೋಸ್ಕರ ನಜೀರ್ ಅವರಿಗೆ ಯಾಕೆ ಶಿಕ್ಷೆಯನ್ನು ನೀಡಿದ್ರು ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಕೂತ್ಕೊಂಡಿದ್ದೀವಿ. ನಾವು ಗೌರ್ಮೆಂಟ್ ಆಫ್ ಕರ್ನಾಟಕಗೆ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ನಸೀರ್ ಸಾಹೇಬರು ಏನು ತಪ್ಪಿಲ್ಲ. ಎಲೆಕ್ಷನ್ ಬಂತು, ಇದು ಜಿಮ್ನಿ ಎಲೆಕ್ಷನ್ ಬಂತು. ಆವಾಗ ನಮ್ಮ ಜಮೀರ್ ಸಾಹೇಬರು ಹೇಳಿದರು ಹೈಕಮಾಂಡ್ಗೆ, CMಗೆ, ಡೆಪ್ಟಿ CMಗೆ, ರಣದೀಪ್ ಸುರ್ಜೇವಾಲಾಗೆ ಹೇಳಿದ್ರು, ಅಲ್ಲಿ ದಾವಣಗೆರೆ ಸೌತ್ನಲ್ಲಿ 84,000 ಮುಸ್ಲಿಂ ವೋಟರ್ಸ್ ಇದ್ದಾರೆ. ಯಾವುದೇ ಕ್ಯಾಂಡಿಡೇಟ್ ಇರಲಿ, ನೀವು ಒಂದು ಮುಸ್ಲಿಂ ಕ್ಯಾಂಡಿಡೇಟ್ಗೆ ಕೊಡಿ, ನಾವು ಗೆದ್ಕೊಂಡು ಬರ್ತೀವಿ ಅಂತ ಹೈಕಮಾಂಡ್ ಮುಂದೆ ನಮ್ಮ ಜಮೀರ್ ಅಹಮದ್ ಸಾಹೇಬರು ಹೇಳಿದರು.
ಅವರಿಗೆ ನೆಗ್ಲೆಕ್ಟ್ ಮಾಡಿದ್ರು. ಎಸ್ ಮಲ್ಲಿಕಾರ್ಜುನ್, ಶಿವಶಂಕರಪ್ಪ, ಶಾಮನೂರು ಶಿವಶಂಕರಪ್ಪ ಮಗ ಎಸ್ ಮಲ್ಲಿಕಾರ್ಜುನ್ ಸಚಿವರು ಅವರು ಹೇಳಿದ್ರು, ಪ್ರೆಸ್ ನೋಟ್ನಲ್ಲಿ ಹೇಳಿದ್ರು, ಅರೇ ಜಮೀರ್ ಅಹಮದ್ ನಮ್ಮ ಕ್ಷೇತ್ರಕ್ಕೆ ಬರೋದಕ್ಕೆ ಯಾರವರು ಅಂತ ಕೇಳಿದರು. ಕ್ವಶನ್ ಬಂದರೆ ನಮಗೆ ಕಮ್ಯುನಿಟಿ ಫಸ್ಟು ಕಾಂಗ್ರೆಸ್ ಮತ್ತು ಕಮ್ಯುನಿಟಿ ಬಂದರೆ ಕಮ್ಯುನಿಟಿ ಫಸ್ಟು. ಆ ದಿನ ದೂರ ಇಲ್ಲ, ನೋಡ್ಕೊಳ್ಳಿ. ಬಿಜೆಪಿ ಬರೋದಿಲ್ಲ, ಕಾಂಗ್ರೆಸ್ ಬರೋದಿಲ್ಲ, ಒಂದಿನ ಅದು ಬರುತ್ತದೆ. ಈ ಡಯಾಸ್ ಇಂದ